ಮಣ್ಣಿನ ಎತ್ತುಗಳಿಗೆ ಪೂಜೆ. ಮಣ್ಣೆತ್ತಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಂಗಳವಾರ ಲಕ್ಷ್ಮೇಶ್ವರ ತಾಲೂಕು ಶಿಗ್ಲಿಯಲ್ಲಿ ಮಣ್ಣಿನ ಎತ್ತುಗಳ ಪೂಜೆ ವಿಜೃಂಭಣೆಯಿಂದ ನೆರವೇರಿತು. ಗ್ರಾಮದ ಧಾರ್ಮಿಕ ಮುಖಂಡ ವೀರಣ್ಣ ಪವಾಡದ ನಿವಾಸದಲ್ಲಿ ಎತ್ತುಗಳ ಪೂಜೆ ಕಳೆಗಟ್ಟಿತ್ತು. ಆಷಾಢ ಮಾಸದ ಅಮಾವಾಸ್ಯೆ ಎಂದು ಆಚರಿಸಲಾಗುವ ಈ ಹಬ್ಬವು ಮಳೆಗಾಲದ ಆರಂಭದ ಸಂದರ್ಭದಲ್ಲಿ ಬರುತ್ತದೆ. ರೈತನ ಒಡನಾಡಿಗಳಾದ ಎತ್ತುಗಳಿಗೆ ಅನ್ನದಾತರು ಭಕ್ತಿಯಿಂದ ನಮಸ್ಕರಿಸಿ ಕುಚಿಗಡಬು ನೈವೇದ್ಯ ಮಾಡಿದರು. ಬೆಳಗ್ಗೆ ಮಕ್ಕಳೊಂದಿಗೆ ಮಾರುಕಟ್ಟೆಗೆ ತೆರಳಿದ ಪಾಲಕರು ಅಲ್ಲಿ ಕುಂಬಾರ ತಯಾರಿಸಿದ ಜೋಡೆತ್ತುಗಳನ್ನು ಗೋದಲಿ ಸಮೇತ ಖರೀದಿಸಿ ತಂದರು. ಎತ್ತುಗಳನ್ನು ಜಗುಲಿಯ ಮೇಲಿಟ್ಟು ಸಿಂಗರಿಸಿ ಪೂಜೆ ಮಾಡಿದರು. ಮಕ್ಕಳು ಖುಷಿಯಿಂದ ಮಣ್ಣಿನ ಎತ್ತುಗಳನ್ನು ಕೈಯಿಂದ ಮುಟ್ಟಿ ನಮಸ್ಕರಿಸಿದ್ದು ವಿಶೇಷವಾಗಿತ್ತು. ಅಲ್ಲದೆ ರೈತರಂತೆ ದೋತರ ಅಂಗಿ ತೊಟ್ಟು ಹಸಿರು ವಸ್ತ್ರ ಹಾಗೂ ಬಾರ್ಕೋಲನ್ನು ಹೆಗಲ ಮೇಲೆ ಹಾಕಿಕೊಂಡಿದ್ದು ಕಂಡುಬಂದಿತು. ಈ ಸಂದರ್ಭದಲ್ಲಿ ನಿರ್ಮಲಾದೇವಿ ವೀರಣ್ಣ ಪವಾಡದ, ಲಾವಣ್ಯ ಅನ್ನದಾನೇಶ್ವರ ಪವಾಡದ, ಲಕ್ಷ್ಮೀ ವೀರ ಸೋಮೇಶ್ವರ ಪವಾಡದ, ಯೋಗರಾಜ ವಿಜಯವೀಣ, ನಮೃತಾ ನಂದೀಶ್ವರ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.